ಮೈದಾನ ಈದ್ಗಾ ಮೈದಾನ ಅಲ್ಲ, ಬದಲಾಗಿ ಇದು ಆಟದ ಮೈದಾನ. ಈ ಹಿಂದೆಯೇ ಈ ಬಗ್ಗೆ ಮಹಾನಗರ ಪಾಲಿಕೆ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದೆ. ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ಈ ಮೈದಾನದ ವಿಳಾಸ ನಮೂದಾಗಿಲ್ಲ. ಕೇವಲ 36 ಗುಂಟೆ ಮಾತ್ರ ಈದ್ಗಾ ಮೈದಾನದ ಜಾಗವಾಗಿದೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು, ಈ ಆಟದ ಮೈದಾನಕ್ಕೆ ಅಕ್ರಮವಾಗಿ ರೈಲ್ವೆ ಇಲಾಖೆ ಹಳಿ ಬಳಸಿ ಬೇಲಿ ಹಾಕಿದ್ರು. ಕೂಡಲೇ ಕೇಂದ್ರದ ಇಲಾಖೆಯ ಬಳಿ ಹಳಿ ಬಳಸಿರೋದು ಅಕ್ಷಮ್ಯ ಅಪರಾಧ. ಕೂಡಲೇ ರೈಲ್ವೆ ಇಲಾಖೆಯ ಆಸ್ತಿ ಬಳಸಿಕೊಂಡು ಬೇಲಿ ಹಾಕಿದವನನ್ನ ಬಂಧಿಸಬೇಕು. ಯಾವುದೇ ದಾಖಲೆ ಇಲ್ಲದೆ ಕಾನೂನು ಬಾಹಿರವಾಗಿ ಖಾತೆ ಮಾಡಲಾಗಿದೆ. ಕಾನೂನು ಬಾಹಿರ ಖಾತೆ ಮಾಡಿ ಮುಸಲ್ಮಾನರು ಜನರ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಈಶ್ವರಪ್ಪ ಗುಡುಗಿದ್ರು. ಡಿಸಿ ಮತ್ತು ಎಸ್ಪಿ ಅವರು ಕಾನೂನಿಗೆ ಅನುಗುಣವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಶಿವಮೊಗ್ಗದಲ್ಲಿ ಡಿಸಿ ಕಚೇರಿ ಎದುರಿಗೆ ಇರಂತ ಜಾಗ, ಇಲ್ಲಿ ತನಕ ಅದು ಈದ್ಗಾ ಮೈದಾನ ಅಂತ ಕರಿತಾ ಇದ್ರು. ಅದು ಈದ್ಗಾ ಮೈದಾನ ಅಲ್ಲ, ಅದು ಆಟದ ಮೈದಾನ. ಹಾಗಾಗಿ ಈ ಒಂದು ಆಟದ ಮೈದಾನವನ್ನ ಕಬಳಿಸೋದಕ್ಕೆ ಮುಸಲ್ಮಾನರು ಪ್ರಯತ್ನ ನಡೆಸ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಕಾರ್ಪೊರೇಷನ್ನ ಆಯುಕ್ತರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಸರಿಯಾದ ಯೋಚನೆ ಮಾಡಿ ಹೆಜ್ಜೆ ಇಡಿ. ಕಾನೂನುಬದ್ಧವಾಗಿ ನಿಮ್ಮ ಕಾರ್ಯವನ್ನು ಮಾಡಿ. ಯಾಕೆಂತಂದರೆ ಒಂದು ತುಂಬ ಸ್ಪಷ್ಟವಾಗಿ ನಿಮಗೊಂದು ಮ್ಯಾಪ್ ಕೊಟ್ಟಿದೆ. ಅದು ಇದು ನಗರಾಭಿವೃದ್ಧಿ ಪ್ರಾಧಿಕಾರದ ಯೋಜನಾ ಪ್ರಾಧಿಕಾರದ ಪ್ಲಾನು. ಅದರಲ್ಲಿ ಮಾರ್ಕ್ ಕೂಡ ಮಾಡಿದೆ. ನೀವು ನೋಡಿ, ನಾನು ಮಾರ್ಕ್ ಮಾಡಿಕೊಟ್ಟಿದ್ದೀನಿ. ಅದರಲ್ಲಿ ಗ್ರೀನ್ ಕಲರ್ ಇದೆ. ಆ ಗ್ರೀನ್ ಕಲರ್ ಯಾವ್ದಾವ್ದಕ್ಕೆ ಬರುತ್ತೆ ಅನ್ನೋದು ಕೂಡ ಇದೆ. ಒಂದು ಪಾರ್ಕು, ಎರಡನೇದು ಓಪನ್ ಸ್ಪೇಸು, ಮೂರನೇದು ಬಿಜಿ ಅಂದರೆ ಬರಿಯಲ್ ಗ್ರೌಂಡ್, ಸ್ಮಶಾನ ಮತ್ತು ಪ್ಲೇ ಗ್ರೌಂಡು. ಇದು ಯಾವುದೇ ಕಾರಣಕ್ಕೂ ಇದನ್ನು ವ್ಯತ್ಯಾಸ ಮಾಡೋಕ್ಕೆ ಬರಲ್ಲ. ಈಗ ಅವರು ನಾವು ನಮಾಜ್ ಮಾಡೋದಕ್ಕೆ ಬಳಸ್ತಾ ಇದ್ದೀವಿ ಅನಂತ ಮಾತುಗಳು ಹೇಳ್ತಾ ಇದ್ದಾರೆ. ಕೇಳಿಸುತ್ತೆ? ಕೇಳುತ್ತಲ್ವಾ? ರೈಟ್. ಇದು ಬಿಟ್ಟು ಬೇರೆ ಯಾವುದನ್ನು ಕೂಡ ಬಳಸೋದಕ್ಕೆ ಬರಲ್ಲ. ಅವ್ರ ರಿಸರ್ವೇಷನ್ ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ಲಾನ್ ಪ್ರಕಾರ ಇದೇ 4 ಆಗಬೇಕು: ಆಟದ ಮೈದಾನ ಅಥವಾ ಪಾರ್ಕು, ಇದು ಸ್ಮಶಾನ ಮತ್ತು ಓಪನ್ ಸ್ಪೇಸ್. ಹಿಂಗಿರ್ಬೇಕಾದ್ರೆ ಇದನ್ನು ಹೇಗೆ ಅವರು ನಮಾಜ್ ಮಾಡೋದಕ್ಕೆ ಕೇಳ್ತಿದ್ದಾರೆ ನನಗಂತೂ ಗೊತ್ತಿಲ್ಲ. ಒಂದು ಅದಕ್ಕೋಸ್ಕರ ಇದನ್ನು ಅನೇಕ ವರ್ಷಗಳಿಂದ ಅವರು ಹೇಗೇಗೋ ಅವರು ವಶಕ್ಕೆ ಇಟ್ಕೊಂಡಿದ್ದಾರೆ. ವಶಕ್ಕೆ ಇರೋದನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ರಕ್ಷಣಾಧಿಕಾರಿಗಳಿಗೆ, ಆಯುಕ್ತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ತುರ್ತಾಗಿ ದಾಖಲೆಗಳನ್ನು ಗಮನಿಸಿ ಅವ್ರನ್ನ ಅದನ್ನೆಲ್ಲ ತೆರವುಗೊಳಿಸ್ಬೇಕು. ಅಲ್ಲಿ ಎಂಥದೋ ಒಂದು ಹಣ್ಣಿನ ಅಂಗಡಿ ಇಟ್ಕೊಂಡಿದ್ದಾರೆ, ಹಣ್ಣಿನ ಅಂಗಡಿ ಇಟ್ಕೊಂಡಿದ್ದಾರೆ, ಹೆಂಗೆ ಇಟ್ಕೊಂಡಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ ನನಗಂತೂ ಅರ್ಥ ಆಗ್ತಿಲ್ಲ. ಹಾಗಾಗಿ ತುರ್ತಾಗಿ ಅದನ್ನು ತೆರವುಗೊಳಿಸ್ಬೇಕು. ಇದು ಮೊದಲನೇದು. ಎರಡನೇದು, ಅವರ ಹತ್ರ ಖಾತೆ ಇದೆ ಅನ್ನೋಂಥ ಮಾತುಗಳು ಹೇಳ್ತಾ ಇದ್ದಾರೆ. ನಿಮಗೆ ಇನ್ನೊಂದು ಅದರಲ್ಲಿ ಕೊಟ್ಟಿದ್ದೀನಿ. ಮಹಾನಗರ ಪಾಲಿಕೆಯವರು ಜಿಲ್ಲಾಧಿಕಾರಿಗಳಿಗೆ 5/6/2018 ಬರೆದಂಥ ಒಂದು ಪತ್ರದ ಕಾಪಿ ಕೂಡ ನಿಮಗೆ ಕೊಟ್ಟಿದೆ. ಅದರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾನು ಪೂರಾ ಓದಕ್ಕೆ ಹೋಗೋದಿಲ್ಲ. ಎರಡನೇ ಪ್ಯಾರ ನೋಡಿ. ರಾಜಸ್ವ ನಿರೀಕ್ಷಕರವರಿಗೆ ಸ್ಥಳ ತನಿಖೆ ವರದಿ ನೀಡಿದ್ದು ಅದರಂತೆ ಅಳತೆಯು ಡ್ಯಾಶ್ ಡ್ಯಾಶ್ ಇಷ್ಟು ಸ್ಥಳದಲ್ಲಿರುತ್ತದೆ. ಕಚ್ಚಾ ನಕ್ಷೆಯೊಂದಿಗೆ ವರದಿ ನೀಡಿರುತ್ತಾರೆ. ಅಲ್ಲಿಂದ ಮುಂದೆ ಮನವಿದಾರರು ಸಲ್ಲಿಸಿರುವ ಸರ್ವೆ ನಕ್ಷೆ
15 ಪರಿಶೀಲಿಸಲಾಗಿ ಇಲ್ಲಿಂದ ಮುಂದೆ ಬಹಳ ಮುಖ್ಯ, ತಿಲಕ್ ನಗರ ಮಹಾವೀರ ವೃತ್ತದಲ್ಲಿರುವ ಸೈಯದ್ ಶಾ ಅಲೀಂ ದಿವಾನ್ ದರ್ಗಾದ ಸ್ಕೆಚ್, ಈಗೇನು ಆ ಮಹಾವೀರ ಸರ್ಕಲ್ ಅಲ್ಲಿ ಇದೆಯಲ್ಲ, ಆ ಸೈಯದ್ ಶಾ ಅಲೀಂ ದಿವಾನ್ ದರ್ಗಾ ಅದರಲ್ಲಿ ಇದ್ದು, ಅದರಲ್ಲಿ ಈದ್ಗಾ ಮೈದಾನ 36 ಗುಂಟೆ ಎಂದು ಇರುತ್ತದೆ. ಇವರೇನು ಈದ್ಗಾ ನಾವು ಮೈದಾನದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ನಮಾಜ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಅದು ಕೂಡ ಇದೇನು ಮಹಾವೀರ ವೃತ್ತದಲ್ಲಿ ಇದೆಯಲ್ಲ ಇದರೊಳಗೆ ಸೇರಿದ್ದಿದ್ದು. ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಇವರು. ಊರಲ್ಲಿ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು. ಇದನ್ನ ನಾನು ಹೇಳ್ತಿರೋದಲ್ಲ, ಇದು ಮಹಾನಗರ ಪಾಲಿಕೆಯಿಂದ ಆಯುಕ್ತರೇ ಬರೆದಿರೋದು ಪತ್ರ 5/6/18ರಲ್ಲಿ. ಏನ್ ಹೇಳ್ತಾರೆ? ಸೈಯದ್ ಶಾ ಅಲೀಂ ದಿವಾನ್ ದರ್ಗಾದ ಸ್ಕೆಚ್ ಎಂದು ಇದ್ದು, ಇದರಲ್ಲಿ ಈದ್ಗಾ ಮೈದಾನ 36 ಗುಂಟೆ ಎಂದು ಇರುತ್ತದೆ. ಆದರೆ ಸದರಿ ನಕ್ಷೆಯಲ್ಲಿ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ. ದಯವಿಟ್ಟು ಗಮನಿಸಿ, ಇದನ್ನ ಬಂಡತನದಲ್ಲಿ ಇದು ನಮ್ದು ಅಂತ ಹೇಳಕ್ ಹೋಗ್ತಾ ಇದ್ದಾರೆ. ಕಾರ್ಪೊರೇಷನ್ ಕಮಿಷನರೇಟ್ ಜಿಲ್ಲಾಧಿಕಾರಿಗಳು ಬರೆದಿರುವಂತಹ ಪತ್ರ ತುಂಬಾ ಸ್ಪಷ್ಟವಾಗಿದೆ. ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ. ಹಾಗಾಗಿ ಸದರಿ ಮುಖ್ಯಸ್ಥರ ಸಹಿ ಇಲ್ಲ ಅಂತಂದ್ರೆ ಆ ಒಂದು ರಿಪೋರ್ಟ್ಗೆ ಇದನ್ನು ತಗೊಂಡೋಗಿ ರದ್ದಿ ಪೇಪರ್ಗೆ ಎಸಿಬೇಕು. ಮುಖ್ಯಸ್ಥರ ಸಹಿ ಇಲ್ಲ ಅಂತ ಅದಕ್ಕೆ ಬೆಲೆ ಬರುತ್ತೆ. ಎರಡನೇದು, ಸದರಿ ಜಾಗದ ರಸ್ತೆ ಮಾರ್ಜಿನ್ಗೆ ಹಾಗೂ ಇತರೆ ಕಾಮಗಾರಿಗಳಿಗಾಗಿ ಸರಿಯಾದ ಮಾಹಿತಿ ಇರುವುದಿಲ್ಲ. ಅವರೇ ಪತ್ರ ಬರೀತಿದ್ದಾರೆ. ಜೊತೆಗೆ ಗೆಜೆಟ್ ನೋಟಿಫಿಕೇಶನ್ನಲ್ಲಿ ಬಹಳ ಇಂಪಾರ್ಟೆಂಟು ಗೆಜೆಟ್ ನೋಟಿಫಿಕೇಶನ್ನು ಇಲ್ಲಿ ನನ್ನ ಹತ್ರ ಇದೆ, ನಿಮಗೆ ಕೊಟ್ಟಿಲ್ಲ, ಕೊಡ್ತೀನಿ.